ಗಂಟೆ ನಂತರ ಡಿಜೆಗೆ ಸಂಗೀತಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ನೀವೇನು ಹೇಳ್ತಿದ್ದೀರಿ? ನಾನೇನು ಅಲ್ಲಿ ಅದಕ್ಕೆ ಈಗ ಸ್ಪೀಕರ್ ಆಗಿ ಎಲ್ಲ ವಿಚಾರದಲ್ಲಿ ಎಲ್ಲ ನಮ್ಮ ಕೊಡಲಿಕ್ಕೆ ಆಗಿಲ್ಲ. ಯಾಕೆ ಅಲ್ಲಿ ಪ್ರತಿಪಕ್ಷ ಇದೆ ಮತ್ತು ಆಳ್ತ ಪಕ್ಷ ಇದೆ, ಅವರದು ಸರ್ಕಾರದ ಜವಾಬ್ದಾರಿ. ನಾನಲ್ಲಿಷ್ಟೇ ರೂಲ್ಸು ಕಾನೂನೆಲ್ಲ ಇದೆ, ಆದ ಪ್ರದೇಶದ ಸಂಸದ ಅನುಗುಣವಾಗಿ ಪ್ರಭುತ್ವತೆಯನ್ನು ಅಧಿಕಾರಿ ನೋಡ್ಕೊಳ್ಬೇಕು. We should be using our maturity when we implement the rules. ಅದು ಯಾವುದೇ ಒಂದು ವಿಚಾರದಲ್ಲಿದೆ. ನಾನು ಕೂಡ ಅಧಿವೇಶನ ಹೀಗೇ ನಡೆಸಬೇಕಂತಿದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಕೂಡ ನಾವು ನಮಗೆ ಗೊತ್ತಿರುವಂಥ ಒಂದು ಪ್ರಭುತ್ವವನ್ನು ಮೆರೆಸಿಕೊಂಡು ಉತ್ತಮವಾಗಿ ನಡೀಲಿ ಅಂತೇಳಿ ನಾವು ಅದನ್ನು ನಡೆಸ್ತೇವೆ. ಸದನ ಚೆನ್ನಾಗಿ ಮುಂದೆ ಹೋಗಲಿ ಅಂತೇಳಿ. ಸೊ ಆ ಸ್ಥಾನದಲ್ಲಿ ಯಾರ್ಯಾರು ಕೂತ್ಕೊಳ್ತಾರೆ ಅವರ ಮೆಚುರಿಟಿಯನ್ನು ಉಪಯೋಗಿಸಿಕೊಂಡು ಜನರಿಗೆ ನೋವುಂಟಾಗದ ರೀತಿ ನೋಡ್ಕೊಳ್ಬೇಕು. ಕಾಮನ್ ಪೀಪಲ್ಗೆ ಉಪದ್ರ ಮಾಡುವವರಿಗೆಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಸರ್ಕಾರ ಮಾಡ್ತಾರೆ ಅದರ ಬಗ್ಗೆ ಐ ಕಾಂಟ್, ಬಿಕಾಸ್ ಅದು ಯಾರ್ಯಾರ ಫಂಕ್ಷನ್ ಮಾಡಿ ಮುಂಚೆ ನಮ್ಮಲ್ಲಿ ಹೇಳ್ತಾ ಇದ್ರು. ನಾನು ಹೇಳಿದ್ರೆ ಯಾರು ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಬಿಟ್ಟದ್ದು, ಅವ್ರು ಬೇಕಾದರೆ ಬೇಡ ದಟ್ ವಿ ಆರ್ ನಾಟ್ ಕನ್ಸರ್ನ್. ನಮಗೆ ಅದು ಕನ್ಸರ್ನ್ ಇಲ್ಲ ಏನಂತೇಳಿ, ಬೇಕಾ ಬೇಡ ಅಂತ ಅವರು ತೀರ್ಮಾನ ಮಾಡಿ. ಎಲ್ಲ ಕಡೆ ಅದನ್ನು ಒಪ್ಪುವುದೂ ಇಲ್ಲ ಯಾರು ಕೂಡ, ಎಲ್ಲ ಕಡೆ ಇದರಲ್ಲಿ. ಸೊ ನಮ್ಮಲ್ಲಿ ಮುಂಚೆ ಈ ರೀತಿಯೆಲ್ಲ ಕಾರ್ಯಕ್ರಮ ಬರುವಾಗ ಅದರ ಆರ್ಗನೈಸರ್ಸ್ ಯಾರಿದ್ದರು, ಕೆಲವು ಯುವಕರು ಬೇಕಂತ ಹೇಳ್ತಿದ್ರು. ನಾನು ಅದಕ್ಕೆ ಒಪ್ತಾ ಇಲ್ಲ. ನಾನು ಹೇಳಿದ ನೀವೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಆ ಕಮಿಟಿಯವ್ರು ಏನು ಹೇಳ್ತಾರೆ, ಬಿಕಾಸ್ ಅವ್ರು ಪಾಪ ಕಷ್ಟಪಟ್ಟು ಅದನ್ನು ನಡೆಸೋದು, ಅವ್ರಿಗೇನು ಚೆನ್ನಾಗಿ ನಡೆಸ್ತಾರೆ. ಕಮಿಟಿಯವರು ಎಲ್ಲಿ ಹೋಗಿ ಬೇಕಾ ಬೇಡದು ಅವ್ರು ಪರ್ಮಿಷನ್ ಕೊಟ್ಟರೆ ಕೊಡ್ತಾರೆ, ಅವು ಇಲ್ಲದೆ ಇಲ್ಲ ಅಂತ ಇತ್ತು. ಇದರೇನಂತ ಗೊತ್ತಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.